Hey friends, welcome to my channel. ಆನೆ, ಎಲಿಫೆಂಟ್, ಭೂಮಿಯ ಮೇಲಿನ ಅತಿದೊಡ್ಡ ಪ್ರಾಣಿ. ಏಷ್ಯಾ ಹಾಗೂ ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಆನೆಗಳು ಬುದ್ಧಿವಂತ ಸಾಮಾಜಿಕ ಪ್ರಾಣಿಗಳಾಗಿದ್ದು ದೀರ್ಘಕಾಲ ನೆನಪಿನ ಶಕ್ತಿ ಹೊಂದಿವೆ. ಭಾರತದ ಆನೆ ಪ್ರಭೇದವು ಅಳಿವಿನಂಚಿನಲ್ಲಿದೆ ಮತ್ತು ಮುಖ್ಯವಾಗಿ ಅರಣ್ಯ ನಾಶದಿಂದಾಗಿ ಅಪಾಯವನ್ನು ಎದುರಿಸುತ್ತಿದೆ. ಆನೆಗಳು ದೊಡ್ಡ ಕಿವಿಗಳು, ದೀರ್ಘವಾದ ಸೊಂಡಿಲು ಮತ್ತು ದಂತಗಳನ್ನು ಹೆಣ್ಣು ಆನೆಗಳಲ್ಲಿ ಇರುವುದಿಲ್ಲ ಹೊಂದಿರುತ್ತವೆ. ಇವು ಸಸ್ಯಾಹಾರಿಗಳಾಗಿದ್ದು ಎಲೆಗಳು, ಹಣ್ಣುಗಳು, ಮರಗಳ ತೊಗಟೆಗಳನ್ನು ತಿನ್ನುತ್ತವೆ. ಭಾರತೀಯ ಸಂಸ್ಕೃತಿಯಲ್ಲಿ ಆನೆಗೆ ವಿಶೇಷ ಸ್ಥಾನವಿದ್ದು ಗಣೇಶನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಭಾರತದ ಕಾಡುಗಳಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಏಷ್ಯನ್ ಆನೆಗಳ ಸಂಖ್ಯೆ ಹೆಚ್ಚಾಗಿದೆ. ಅದಲ್ಲದೆ ಕರ್ನಾಟಕದ ವಿಸ್ತಾರ ಅರಣ್ಯ ವಲಯಗಳಲ್ಲಿ ಪಶ್ಚಿಮ ಘಟ್ಟಗಳು ಅಂದರೆ ಭದ್ರಾ, ಮಲೆನಾಡ, ಇದಲ್ಲದೆ ಬ್ರಹ್ಮಗಿರಿಯಲ್ಲಿ ನೀಲ್ಗಿರೀಸ್, ಪೂರ್ವಘಟ್ಟಗಳ ಪ್ರದೇಶಗಳಾದ ನಿಲಂಬೂರ್, ಸೈಲೆಂಟ್ ವ್ಯಾಲಿ, ಕೊಯಮತ್ತೂರು, ಅನ್ನಾಮಲೈನಲ್ಲಿ ಪರಂಬಿಕುಲಂ ಅರಣ್ಯ ವಲಯಗಳಲ್ಲಿ ಕಾಣಬಹುದಾಗಿದೆ. ಮೈಸೂರು ದಸರಾ ಇತಿಹಾಸದಲ್ಲಿ ಆನೆಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ರಾಜ ಒಡೆಯರ್ ಅವರು ದಸರಾ ಆಚರಣೆಯನ್ನು ಪ್ರಾರಂಭಿಸಿದಾಗಿನಿಂದಲೂ ಆನೆಗಳು ಈ ಸಂಭ್ರಮದ ಅವಿಭಾಜ್ಯ ಅಂಗವಾಗಿವೆ. ಅಂಬಾರಿ ಹೊರುವ ಆನೆ, ಇದು ಮೆರವಣಿಗೆಯ ಕೇಂದ್ರಬಿಂದುವಾಗಿದ್ದು 850 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಹೊತ್ತೊಯ್ಯುತ್ತದೆ. ಜಯಮಾರ್ತಾಂಡ, ಅಂಬಾರಿ ಹೊತ್ತ ಆನೆಗಳ ಇತಿಹಾಸದಲ್ಲಿ ಜಯಮಾರ್ತಾಂಡ ಅತ್ಯಂತ ಪ್ರಸಿದ್ಧವಾದುದು. ಅಭಿಮನ್ಯು ಪ್ರಸ್ತುತ ದಸರಾದಲ್ಲಿ ಅಂಬಾರಿ ಹೊರುತ್ತಿರುವ ಆನೆಯಾಗಿದ್ದು ಕಾಡಾನೆಗಳನ್ನು ಸೆರೆಹಿಡಿಯುವ ಕಾರ್ಯಾಚರಣೆಯಲ್ಲೂ ಪ್ರಸಿದ್ಧನಾಗಿದ್ದಾನೆ.